ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಅವರು ನೋಡಿ ಇದೆ. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಇಲ್ಲಿವರೆಗೆ 31 ಮಾರ್ಚ್ 2026ವರೆಗೂ ಎಕ್ಸ್ಪೆಕ್ಟೆಡ್ ಸಾಲ ಆಗಿರುವಂಥದ್ದು ದೇಶದ ಮೇಲೆ 218 ಲಕ್ಷ ಕೋಟಿ. ಸುಳ್ಳು ಹೇಳುವಂಥದ್ರಲ್ಲಿ ಭಾಳ PhD 2-3 PhD ಮಾಡಿರುವಂಥವ್ರು ಇಲ್ಲಿ ಕುಂತವ್ರೆ. ಅವರು ಚಿಪ್ ಹಿಡ್ಕೊಂಡು ಕೂತವ್ರೆ. ಕರ್ನಾಟಕಕ್ಕೆ ಕೊಟ್ಟಿರುವಂಥ ಚಿಪ್ ಏನು ಅನ್ನುವಂಥದ್ದು ನಾನು ಹೇಳ್ತೀನಿ. ಈಗ ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು ಇಬ್ಬರು ಜೋಕರ್ಸ್ಗಳವ್ರೆ. ಜೋಕರ್ ನಂಬರ್ 1, ಜೋಕರ್ ನಂಬರ್ 2. ಎಲ್ಲಿ ನಿದ್ದೆ ಮಾಡ್ತಾವ್ರ ಗೊತ್ತಿಲ್ಲ. ಬಟ್ ಯಾವುದಾದ್ರು ಹೆಣ ಬಿದ್ದರೆ ಪಟ್ಟಂತ ಬಂದ್ಬಿಡ್ತಾರೆ ಪಾಪ ಶೋಭಾ ಅವರು. ಬಂದು ಇಮ್ಮಿಡಿಯೇಟ್ ಪ್ರೆಸ್ ಮೀಟ್ ಮಾಡಿ ಸರ್ಕಾರನ ಬೈದು ಹೋಗುವಂಥರು. ಕೇಂದ್ರ ಸರ್ಕಾರಕ್ಕೆ, ರಾಜ್ಯದ ಪಾಲನ್ನ ನುಂಗುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ, ರಾಜ್ಯಕ್ಕೆ ತೆರಿಗೆ ರೂಪದಲ್ಲಿ ವಂಚನೆ ಮಾಡುತ್ತಿರುವ ನರೇಂದ್ರ ಮೋದಿ ಸರ್ಕಾರಕ್ಕೆ ನಮಸ್ಕಾರ. ಇಲ್ಲಿ ಕುಂತವ್ರ ಪಾಪ ಬಹಳ ತಾಳ್ಮೆಯಿಂದ ಕೂತವ್ರ, ಕೋಪ ಮಾಡ್ಕೊತಾರೆ ಯೂಶುವಲ್ ಆಗಿ. ಅದಕ್ಕೆ ಸ್ವಲ್ಪ ದೂರ ಕೂರ್ಸ್ಕೊಂಡಿದೀವಿ ನಾವು. ನಮ್ಮ ಬಹಳ ಆತ್ಮೀಯರು ಸೋಮಣ್ಣವರೇ ನೋಡಿ ಬುಡ್ಕೆ ಬಾರಿಸ್ತಾವ್ರೆ. ಅವರು ಕೂತಿದಾರಲ್ಲಿ. ನಮ್ಮ ಈ ಹುಬ್ಬಳ್ಳಿನಲ್ಲಿ ದಿನನಿತ್ಯ ಸುಳ್ಳು ಹೇಳುವಂಥದ್ರಲ್ಲಿ ಭಾಳ PhD 2-3 PhD ಮಾಡಿರುವಂಥವ್ರು ಇಲ್ಲಿ ಕುಂತವ್ರೆ. ಅವರು ಚಿಪ್ ಹಿಡ್ಕೊಂಡು ಕೂತವ್ರೆ. ಕರ್ನಾಟಕಕ್ಕೆ ಕೊಟ್ಟಿರುವಂಥ ಚಿಪ್ ಏನು ಅನ್ನುವಂಥದ್ದು ನಾನು ಹೇಳ್ತೀನಿ. ಈಗ 53.5 ಲಕ್ಷ ಕೋಟಿಯಷ್ಟು ಬಡ್ಜೆಟ್ ಗಾತ್ರ 2026-27 ಸಾಲಿನ ಬಡ್ಜೆಟ್ಟು, ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಈ ಬಾರಿ ಮಂಡಿಸಿರುವಂಥದ್ದು 53.6 ಲಕ್ಷ ಕೋಟಿ. ಈ ಸಾಲಿನ ಸಾಲ ಮಾಡುವಂಥದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು 18 ಲಕ್ಷ ಕೋಟಿ. ಕೇಂದ್ರದವರು 53.5 ಲಕ್ಷ ಕೋಟಿನಲ್ಲಿ 18 ಲಕ್ಷ ಕೋಟಿಯಷ್ಟು ಸಾಲ ಪಡಿತಾ ಇರುವಂಥದಕ್ಕೆ ಪ್ರಾವಿಷನ್ ಮಾಡ್ಕೊಂಡವ್ರೆ. ಇವರು ನರೇಂದ್ರ ಮೋದಿಯವರು ಕಳೆದ 11 ವರ್ಷದಿಂದ ನಮ್ಮ ದೇಶದ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಂಥದ್ರಲ್ಲಿ ಮೊದಲನೇ ಸ್ಥಾನ ಪಡೆದಿರುವಂಥದ್ದೇ. ನಮ್ಮೆಲ್ಲರ ತಲೆ ಮೇಲೆ ಸಾಲವನ್ನು ಹೊರಿಸಿರುವಂಥದ್ದೇ ಮೊದಲನೆಯ ಅಚೀವ್ಮೆಂಟು ಮೋದಿಯವರ ಸರ್ಕಾರ. 2014ರಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ 2014 ಮಾರ್ಚ್ 31ಗೆ ನಮ್ಮ ದೇಶದ ಮೇಲೆ 1947ನೇ ಇಸ್ವಿಯಿಂದ 2014 ಮಾರ್ಚ್ ತಿಂಗಳವರೆಗೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಂಥ ಬೇರೆ ಬೇರೆ ಸರ್ಕಾರಗಳು ಸುಮಾರು 67 ವರ್ಷದಲ್ಲಿ ಸಾಲ ಮಾಡಿದ್ದಂಥದ್ದು ದೇಶದ ಮೇಲೆ 53 ಲಕ್ಷ ಕೋಟಿ. ಸುಮಾರು 67 ವರ್ಷಗಳಲ್ಲಿ ಮಾಡಿದ್ದಂಥ ಸಾಲದ ಮೊತ್ತ ಬರೀ 53 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸ್ಕೊಂಡ ಮೇಲೆ ಇಲ್ಲಿವರೆಗೆ 31 ಮಾರ್ಚ್ 2026ವರೆಗೂ ಎಕ್ಸ್ಪೆಕ್ಟೆಡ್ ಸಾಲ ಆಗಿರುವಂಥದ್ದು ದೇಶದ ಮೇಲೆ 218 ಲಕ್ಷ ಕೋಟಿ. 218 ಲಕ್ಷ ಕೋಟಿ ಅಂದರೆ 165 ಲಕ್ಷ ಕೋಟಿಯಷ್ಟು ಸಾಲ ಕಳೆದ 11 ವರ್ಷದಿಂದ ಮಾಡಿರುವಂಥದ್ದೇ ಮೋದಿಯವರ ಸರ್ಕಾರದ, BJP ಸರ್ಕಾರದ ಒಂದು ದೊಡ್ಡ ಅಚೀವ್ಮೆಂಟ್. ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷ ನಾಯಕರು ಇಬ್ಬರು ಜೋಕರ್ಸ್ಗಳವ್ರೆ. ಜೋಕರ್ ನಂಬರ್ 1, ಜೋಕರ್ ನಂಬರ್ 2. ಪಾಪ ಮಾಧ್ಯಮದ ಮುಂದೆ ಬರ್ತಾರೆ ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವರ ಸಾಧನೆ ಕರ್ನಾಟಕದಲ್ಲಿ ಸಾಲ ಮಾಡಿದ್ದೇ ಸಾಧನೆ ಅಂತ ಏನು ಹೇಳ್ತಾ ಇದ್ದಾರೆ. ಇದು ಒಂದು ಕಡೆ ಇರಲಿ ಅಣ್ಣಯ್ಯ, ನಿಮ್ಮ ಕೇಂದ್ರದ ವಿಶ್ವಗುರು ಮಾಡಿರುವಂಥ ಸಾಲದ ಬಗ್ಗೆ ದಯಮಾಡಿ ಒಂಚೂರು ತಾಯಿ ಮಾಡಿ ಮಾತಾಡಬೇಕು. ಪ್ರತಿಯೊಬ್ಬರ ಮೇಲೆ, ನಿಮ್ಮ ತಲೆ ಮೇಲೂ ಇವತ್ತಿನ ದಿವಸ 4,17,636 ಸಾವಿರ ರೂಪಾಯಿ ಸಾಲವನ್ನು ಪ್ರತಿ ತಲೆ ಮೇಲಿದೆ. 4 ಲಕ್ಷದ ಆಲ್ಮೋಸ್ಟ್ 4.4 ಲಕ್ಷ ಸಾಲ ಪ್ರತಿಯೊಬ್ಬರ ತಲೆ ಮೇಲೂ ಒರೆಸುವಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಿರುವುದು. ನಮ್ಮ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಇವರು ಅನ್ನುವಂಥದ್ದು ದಯಮಾಡಿ ಈ ಅಶೋಕ್ ಅಣ್ಣ, ಛಲವಾದಿ ನಾರಾಯಣ ಸ್ವಾಮಿ ಇವ್ರು ಹೇಳಬೇಕು, ಪ್ರಹ್ಲಾದ್ ಜೋಶಿ ಅವ್ರು ಹೇಳಬೇಕು. ನಮ್ಮ ಭಾಳ ಆತ್ಮೀಯರು. ನಾನು ಹಿಂದೆ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿದ್ದೆ. ರೈಲ್ವೆ ಮಂತ್ರಿಗಳಾಗಿದ್ದಾರೆ ಅವರು, ರಾಜ್ಯದ ರೈಲ್ವೆ ಮಂತ್ರಿಗಳು. ಸೋಮಣ್ಣನವರೇ ನಿದ್ದೆ ಮಾಡ್ತಾ ಇದ್ದೀರಾ? ಸೋಮಣ್ಣನವರೇ, ರೈಲ್ವೆ ಯೋಜನೆಗಳನ್ನು ಎಷ್ಟು ತಗೊಂಬಂದಿದ್ದೀರಿ? ನಮ್ಮ ರಾಜ್ಯಕ್ಕೆ ಎಷ್ಟು ರೈಲ್ ಕೊಟ್ಟಿದ್ದೀರಿ? ರೈಲ್ನ ಹೊಡಿತಲೇ ಇದ್ದೀರಿ, ಬಿಡ್ತಲೇ ಇದ್ದೀರಿ. ಪಾಪ ನರೇಂದ್ರ ಮೋದಿ ಅವರು ಎಲ್ಲ ಕಡೆನೂ ಕೊಚ್ಕೊತಾ ಇರುವಂಥದ್ದು ಹೈ ಸ್ಪೀಡ್ ಟ್ರೈನು.
ಇಲ್ಲಿಂದ ಹೈದರಾಬಾದ್ಗೆ, ಇಲ್ಲಿಂದ ಚೆನ್ನೈಗೆ ಹೈ ಸ್ಪೀಡ್ ಟ್ರೈನ್ ಕೊಟ್ಟಿದ್ದೀವಿ ಅಂತಾರೆ. ಹೈ ಸ್ಪೀಡ್ ಟ್ರೈನ್ ಅಂದರೆ ಏನೋ ಬುಲೆಟ್ ಟ್ರೈನ್ ಅಲ್ಲ ಅದು. ಇವತ್ತು ಇಲ್ಲಿಂದ ಹೈದರಾಬಾದ್ಗೆ ಹೋಗುವಂಥದ್ದಿಗೆ 10 hours ಏನು ತಗೊಳುತ್ತೆ, ಈ ಹೈ ಸ್ಪೀಡ್ ಟ್ರೈನು ವೇಗವನ್ನು ಒಂದು 10 kilometer ಜಾಸ್ತಿ ಮಾಡುವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ 1 hour ಕಮ್ಮಿ ಆಗ್ಬೋದು, 9 hours ಹೋಗಿ ರೀಚ್ ಆಗ್ತೀವಿ. ಅದೇ ಹೈ ಸ್ಪೀಡ್ ಟ್ರೈನು, ಇನ್ನೇನಿಲ್ಲ. ಹಾಲಿ ಇರುವಂಥ ಟ್ರೈನ್ನೇ ಹೈ ಸ್ಪೀಡ್ ಟ್ರೈನ್ ಅಂತ ಹೆಸರು ಕರೆಯುವಂಥದ್ದು. ಅದು ಬಿಟ್ಟರೆ ಬೇರೆ ಏನು ಕೇಳಬೇಡಿ. ರಾಜ್ಯಕ್ಕೆ ಕೊಟ್ಟಿರುವಂಥದ್ದು ಅವರು ನೋಡಿ ಇದೆ. ಕೇಂದ್ರ ಸರ್ಕಾರ ಈ ಬಾರಿ 2026-27 ಸಾಲಿನ ಬಡ್ಜೆಟ್ಟಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಪ್ರಮುಖವಾಗಿ ಸೌತ್ ಇಂಡಿಯಾಗೆ ಕೊಟ್ಟಿರುವಂಥದ್ದು ಕೊಡುಗೆ ಖಾಲಿ ಚೊಂಬು. ಬರೀ ಖಾಲಿ ಚೊಂಬು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಪ್ಪರ್ ಭದ್ರಾದು ಪ್ರಾಜೆಕ್ಟ್ನ ಘೋಷಣೆ ಮಾಡಿ ಅದಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಏನು ಹಿಂದೆ 2023-24 ಸಾಲಿನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ರು. ಇಲ್ಲಿವರೆಗೂ 5 ಪೈಸಾ ಕೊಡಲಿಲ್ಲ. ಆಮೇಲೆ ಕೆಲವು ಡ್ಯಾಮ್ಗಳನ್ನು ನವೀಕರಣ ಮಾಡುವಂಥದ್ದಕ್ಕೆ, ಗೇಟ್ನ ಅಳವಡಿಸುವಂಥದ್ದಕ್ಕೆ ಇದೆಲ್ಲಕ್ಕೂ ನಾವು ಹಣವನ್ನು ಕೊಡ್ತೀವಿ ಅಂತ ಕೆಲವು ಹಿಂದೆ ಬಡ್ಜೆಟ್ಗಳಲ್ಲೇ ಘೋಷಣೆ ಮಾಡಿದರು. 5 ಪೈಸಾ ಕೊಡಲಿಲ್ಲ. ಮಹದಾಯಿ ಯೋಜನೆಗೆ ದುಡ್ಡು ಕೊಡದೇ ಇರೋದು ಹಾಳಾಗೋಗಲಿ, ಅಟ್ಲೀಸ್ಟ್ ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡಿಸುವಂಥ ಕೆಲಸವನ್ನು, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟಲ್ಲಿ ನೀವು ಕಟ್ಕೊಬೋದು ಅಂತ ನಮ್ಗೆ ಆದೇಶ ಕೊಟ್ಟಿದ್ದರೂ ಕೂಡ ಇವರು ಅನುಮತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ಅಂದರೆ ಮಲತಾಯಿ ಧೋರಣೆ, ಇಡೀ ಎಂಟೈರ್ ಸೌತ್ ಇಂಡಿಯಾಗೆ ಮಲತಾಯಿ ಧೋರಣೆ. ಕರ್ನಾಟಕದಲ್ಲಿ BJP ಒಂದಷ್ಟು ಅಸ್ತಿತ್ವ ಇದ್ದರೂ ಕೂಡ ಕರ್ನಾಟಕ ಜನರನ್ನು ಕಂಡ್ರೆ ಅವರಿಗೆ ಅಲರ್ಜಿ ಬರುವಂಥದ್ದು ಕೆಲಸ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಕರ್ನಾಟಕ ರಾಜ್ಯಕ್ಕೆ 5 ಪೈಸಾ ಇಲ್ಲಿವರೆಗೂ ಕೊಡುವಂಥ ಕೆಲಸವನ್ನು ಬಡ್ಜೆಟಲ್ಲಿ ಮಾಡಲಿಲ್ಲ. ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದ್ದಾರೆ ವಿಕಸಿತ ಭಾರತ ಅಂತಾರೆ. ವಿಕಸಿತ ಭಾರತ ಅಂತ ಅವನು ಹೇಳೋನ್ಗೂ ಗೊತ್ತಿಲ್ಲ ವಿಕಸಿತ ಭಾರತ ಅಂದ್ರೇನು ಅಂತ. ನಮಗೂ ಗೊತ್ತಾಗ್ತಾ ಇಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಮಾಧ್ಯಮದವ್ರಿಗೂ ಗೊತ್ತಾಗ್ತಾ ಇಲ್ಲ ವಿಕಸಿತ ಭಾರತ ಏನು ಅಂತ ಅಂತಾರೆ. ವಿಕಸಿತ ಭಾರತ ಸುಮ್ಮನೆ ಬಾಯಿಗೆ ಬಂದರೆ ಮಾತೆತ್ತೀರಿ. ವಿಕಸಿತ ಭಾರತ ಏನು? ವಿಕಸಿತ ಭಾರತ ಯಾವಾಗಪ್ಪ ವಿಕಸಿತ ಭಾರತ ಆಗುತ್ತೆ ಅಂತಂದು 2047 ಅಂತಾನೆ. 2047 ಮೋದಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಇನ್ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. 2047 ಅಂದರೆ ಇನ್ನೂ 20-25 ವರ್ಷ 30 ವರ್ಷ ಆದಮೇಲೆ ವಿಕಸಿತ ಭಾರತವನ್ನು ನೋಡುವಂಥದ್ದಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಜನ ಬದುಕಿರ್ತಾರೆ, ಎಷ್ಟು ಜನ ಸತ್ತೋಗ್ತಾರೆ, BJP ಇರುತ್ತಾ ಇಲ್ವಾ ಅನ್ನುವಂಥದ್ದೇ ಗೊತ್ತಿಲ್ಲ. ನೋಡಿ ಹೆಂಗೆ ಅವರು ಜನಗಳನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಭಾಳ ಪ್ರಮುಖವಾದಂಥ ವಿಚಾರ. ಇಲ್ಲಿ ಇಡೀ ಪ್ರಪಂಚದಲ್ಲೇ ರೂಪಾಯಿ ವ್ಯಾಲ್ಯೂ ಬಹಳ ಕೆಳಮಟ್ಟಕ್ಕೆ ಕುಸಿತಾ ಇರುವಂಥದ್ದು ನಾವು ಕಾಣ್ತೀವಿ. ಸೆಂಚುರಿ ಬಾರಿಸ್ತಾ ಇದೆ. $1 ಬೆಲೆ 92 ರೂಪಾಯಿ ಆಗೋಗಿದೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ. ಇಂಪೋರ್ಟು ಮತ್ತು ಎಕ್ಸ್ಪೋರ್ಟು ಝೀರೋಗೆ ಬಂದುಬಿಟ್ಟಿದೆ. ಎಲ್ಲ ಇಂಪೋರ್ಟ್, ಎಲ್ಲ ಐಟಮ್ಸ್ಗಳನ್ನ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಇದನ್ನು ನಾವೇ ಸ್ವಂತವನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೋತೀವಿ ಅನ್ನುವಂಥದ್ದು ಏನು ಪುಂಗಿ ಊದುವಂಥ ಕೆಲಸವನ್ನು BJP ಅವ್ರು ಮಾಡಿದರು. ಈವನ್ ಸಣ್ಣದೊಂದು ಗಾಳಿಪಟ ಆಡಿಸುವಂಥ ನೈಲಾನ್ ವೈರನ್ನು ಕೂಡ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದೇ ದೊಡ್ಡ ದುರಂತದ ಸಂಗತಿ. ಎಲ್ಲ ಚೈನಾಯಿಂದ ಬರುವಂಥ ಪ್ರಾಡಕ್ಟ್ಗಳು. ಯುವಕರಿಗೆ 5 ನಯಾ ಪೈಸದ ಉದ್ಯೋಗದ ಯೋಜನೆ ಇಲ್ಲ ಇಲ್ಲಿ. ರೈತರಿಗೆ 5 ನಯಾ ಪೈಸದ ಬೆನಿಫಿಟ್ ಆಗುವಂಥದ್ದು ಇಲ್ಲ. ಮಹಿಳೆಯರಿಗೆ ಏನೂ ಇಲ್ಲ. ಯುವಕರಿಗೆ ಬರೀ ಮೊಬೈಲ್ ನೆಟ್ವರ್ಕ್ ಫ್ರೀ ಕೊಟ್ಬಿಟ್ಟು ಅವರಿಗೆ ನಶೆಯನ್ನು ಒಳಗಡೆ ತುಂಬುವಂಥ ಕೆಲಸವನ್ನು ಮಾಡಿರುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. 3 ನಾಮನ ಬಿಟ್ಬಿಟ್ಟಿದ್ದಾರೆ. ಯಾರಾದರೂ BJPಯವರು ಎಲ್ಲ ರಿಯಾಕ್ಷನ್ಸ್ನ ನೋಡಿದೆ ನಾನು ಮಾಧ್ಯಮಗಳಲ್ಲಿ. ಎಲ್ಲ ದೂರದೃಷ್ಟಿ ಉಳ್ಳವಂಥ ಒಂದು ಬಡ್ಜೆಟ್ ಅಂತ ಇದೆ. ಅದು ಏನು ದೂರದೃಷ್ಟಿ ಅನ್ನುವಂಥದ್ದು ಹೇಳ್ರಪ್ಪ ಅಂದರೆ ಒಬ್ಬರು ಹೇಳ್ತಾ ಇಲ್ಲ. ದೂರದೃಷ್ಟಿ ಅಂತ ಸುಮ್ಮನೆ ಬಾಯಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಾರೆ ಅಷ್ಟೇ. ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಯಾವುದಾದ್ರು ಪ್ರಾಜೆಕ್ಟ್ ಕೊಟ್ಟಿರುವಂಥದ್ದು ಹೇಳ್ರಿ. 4-5 ಡ್ಯಾಮ್ಗಳನ್ನ ಕಟ್ಟುವಂಥದ್ದಕ್ಕೆ ರಾಜ್ಯ ಸರ್ಕಾರ ರೆಡಿ ಇದೆ. ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ದುಡ್ಡು ಕೊಡೋದು ಬೇಡ, ಹಾಳಾಗೋಗಲಿ, ನೀವು ದುಡ್ಡು ಕೊಡಬೇಡಿ. ನೀವು ನಿಮ್ಮ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀವಿ. ಪರ್ಮಿಷನ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ವಲ್ಲ ನೀವು. ಮಹದಾಯಿ ಯೋಜನೆ ಇರ್ಬೋದು, ಅಪ್ಪರ್ ಕೃಷ್ಣ ಇರ್ಬೋದು, ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡುವಂಥದ್ದು ಇರ್ಬೋದು, ಮೇಕೆದಾಟು ಇರ್ಬೋದು, ಯಾವುದಕ್ಕೂ ನೀವು ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡದೇ ಇರುವಂಥದ್ದು ದೊಡ್ಡ ದುರಂತದ ಸಂಗತಿ. ಅದರಿಂದ ಈ ಬಡ್ಜೆಟ್ಟು ರಾಜ್ಯಕ್ಕೆ ಯಾವ 5 ನಯಾ ಪೈಸಾ ಉಪಯೋಗ ಆಗುವಂಥದ್ದು ಎಲ್ಲೂ ಕಾಣ್ತಾ ಇಲ್ಲ.
ಇವರು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ ಮಂಡನೆ ಮಾಡ್ತಿದ್ದಂಗೆ ನಿನ್ನೆ ಒಂದೇ ದಿವಸಕ್ಕೆ 10 ಲಕ್ಷ ಕೋಟಿ ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದೋಗಿರುವಂಥದ್ದು, ಲಾಸ್ ಆಗಿರುವಂಥದ್ದು 10 ಲಕ್ಷ ಕೋಟಿ. ಅಂದರೆ ಇವರು ಬಡ್ಜೆಟ್ ಎಷ್ಟರ ಮಟ್ಟಿಗೆ ಜನರ ಪರವಾಗಿದೆ ಅನ್ನುವಂಥದ್ದು ಇಲ್ಲೇ ತೋರಿಸುತ್ತಲ್ಲ. ನಿಮ್ಮ ಸ್ಟಾಕ್ ಮಾರ್ಕೆಟ್ ನಿನ್ನೆ ದಿವಸ 10 ಲಕ್ಷ ಕೋಟಿ ಒಂದೇ ದಿವಸದಲ್ಲಿ ಮುಗಿದೋಯ್ತು ಕತೆ, ಮುಗಿಸ್ಬಿಟ್ರು ಕತೆ. ಸೊ ಅದರಿಂದ ನೀವು ಏನು ಮಾಡ್ತೀರಿ ಅನ್ನುವಂಥದ್ದನ್ನ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ನೀವು ಮಾಡಲ್ಲ, ಮಾಡುವಂಥದ್ದಕ್ಕೆ ಅವಕಾಶವೂ ಇಲ್ಲ. ಫಿಸ್ಕಲ್ ಡೆಫಿಸಿಟ್ಟು 4.4% ಇದೆ. ಫಿಸ್ಕಲ್ ಡೆಫಿಸಿಟ್ ಅಂತಂದ್ರೆ ಏನು? ನೀವು ತಗೊಳ್ಳುವಂಥ ಬರುವಂಥ ಆದಾಯ ಮತ್ತು ಎಕ್ಸ್ಪೆಂಡಿಚರು, ಆದಾಯ ಮತ್ತು ಎಕ್ಸ್ಪೆಂಡಿಚರ್ ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿಲ್ಲದೆ ಇದ್ರೂ ಪರವಾಗಿಲ್ಲ, 1 or 2% ವ್ಯತ್ಯಾಸ ಆಗ್ಬೋದು. 4% ಇದೆ ಫಿಸ್ಕಲ್ ಡೆಫಿಸಿಟ್ಟು. ಫಿಸ್ಕಲ್ ಡೆಫಿಸಿಟ್ 4% ಅಂದರೆ ₹100 ನಿಮಗೆ ಆದಾಯ ಬಂದರೆ ನೀವು ಸ್ಪೆಂಡ್ ಮಾಡುವಂಥದ್ದು ₹110 ಸ್ಪೆಂಡ್ ಮಾಡ್ತೀರಿ. ಎಲ್ಲಿಂದ ಎಲ್ಲ ಸಾಲ ತಗೊಂಡು ಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಆಯಿತು, ಇಂಥವ್ರಿಗೂ 218 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ದೀರಲ್ಲ, ಯಾವುದಕ್ಕೆ ನೀವು ಉಪಯೋಗಿಸಿದ್ದೀರಿ? ಯಾರಿಗೆ ಉದ್ಧಾರ ಮಾಡುವಂಥ ಕೆಲಸವನ್ನು ಮಾಡಿದ್ದೀರಿ ತೋರಿಸಿ. ಬರೀ ಅಂಬಾನಿ ಅದಾನಿ ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ನು ಮತ್ತು ಎಲ್ಲವನ್ನು ಬರೀ ಪುಕ್ಕಟ್ಟೆ ಬರ್ಕೊಡೋವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಇನ್ನೇನು ಯಾರಿಗೂ ಉಪಯೋಗವಂಥ ಕೆಲಸವನ್ನು ಮಾಡಲಿ. ಎಷ್ಟು ಡ್ಯಾಮ್ಗಳನ್ನ ಕಟ್ಟಿದ್ರಿ, ಮಾತೆತ್ತಿರ ರಸ್ತೆ ನಿರ್ಮಾಣಗಳು ಮಾಡಿದ್ದೀವಿ ಅಂತೀರಿ. ರಸ್ತೆ ನಿರ್ಮಾಣಗಳನ್ನ ಪುಕ್ಕಟ್ಟೆ ಮಾಡಿದ್ದೀರಾ? ಟೋಲ್ ಮೂಲಕ ವಸೂಲಿ ಮಾಡ್ತಾ ಇಲ್ವೇ? ಇಲ್ಲಿಂದ ಮೈಸೂರಿಗೆ ಹೋಗಿ ಮತ್ತೆ ವಾಪಸ್ ಬರಬೇಕು ಅಂತಂದರೆ ಸುಮಾರು ₹1,000 ಬೇಕು ಟೋಲ್ಗೆ. ₹1,000. ಈ ಥರ ಇಡೀ ದೇಶದಲ್ಲಿ ಎಕ್ಸ್ಪ್ರೆಸ್ ವೇ, ನ್ಯಾಷನಲ್ ಹೈವೇ ಅಂತ ಮಾಡಿ 20, 30, 40 ಕಿಲೋಮೀಟ್ರಿಗೆಲ್ಲ ಟೋಲ್ ಹಾಕ್ಬಿಟ್ಟು ಜನಗಳನ್ನ ರಕ್ತ ಇರುವಂಥ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಬಿಟ್ಟರೆ ನಿಮ್ಮ ಅಭಿವೃದ್ಧಿ ಶೂನ್ಯ. ದೇಶದ ಅಭಿವೃದ್ಧಿ ನಿಮಗೆ ಬೇಕಾಗಿಲ್ಲ. ಭಾವನಾತ್ಮಕ ವಿಚಾರಗಳನ್ನು ಮತ್ತು ಮುಸ್ಲಿಮ್ಸು, ಹಿಂದುಳಿದವರೆಗೂ, ದಲಿತರ ಬಗ್ಗೆ ಮಾತಾಡಿ ದ್ವೇಷವನ್ನು ಹರಡಿಸಿ ವೋಟನ್ನು ಪಡೆದು ಆಮೇಲೆ ಚೋರಿ ಮಾಡಿ ನೀವು ಗೆದ್ದು ಅಧಿಕಾರ ಹಿಡಿಯುವಂಥ, ಅಧಿಕಾರ ಅನುಭವಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಈ ಬಾರಿಯ ಬಡ್ಜೆಟ್ಟು ಬಹಳ ನಿರಾಶಾದಾಯಕವಾಗಿರುವಂಥ ಒಂದು ಬಡ್ಜೆಟ್ಟು. We are totally disappointed with the budget which is yesterday presented by ನಿರ್ಮಲಾ ಸೀತಾರಾಮನ್. 9 ಬಾರಿ ಬಡ್ಜೆಟ್ ಮಂಡನೆ ಮಾಡಿರುವಂಥದ್ದು ಅಷ್ಟೇ ನಿಮ್ಮದು ಶ್ರೇಯಸ್ಸು. ಹೇಳ್ಕೊಬೇಕು ಅಷ್ಟೇ ನೀವು 9 ಸರಿ ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ಅಂತ. ಸಿದ್ದರಾಮಯ್ಯನವರು 17ನೇ ಬಾರಿ ಬಡ್ಜೆಟ್ ಮಂಡನೆ ಮಾಡ್ತಾವ್ರೆ. ಅವರ ಕಾರ್ಯಕ್ರಮಗಳು ಏನು ಅನ್ನುವಂಥದ್ದನ್ನ ನೀವು ಒಂದೊಂದು ಬಡ್ಜೆಟಲ್ಲೂ ವಿಭಿನ್ನವಾಗಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ನಿಮ್ಮಲ್ಲಿ ಏನಿದೆ ಸ್ವಾಮಿ? ಸುಮ್ಮನೆ ಮೋದಿಯವರು ಪಾಪ ಅದೇನು ಅರ್ಥ ಆಗಲ್ಲ. ಇವರೆಲ್ಲ 4 ಜನ ಟೇಬಲಂಗೆ ತಟ್ಟಿದ್ರೆ ಅವ್ರಿಗೆ ತಟ್ಟಿರ್ತಾರೆ ಟೇಬಲ್ನ ಪಟ 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 ತಟ್ಟೋದು ಅಂಥದ್ದು ಬಿಟ್ಟರೆ ಇನ್ನೇನೂ ಕೇಳಬೇಡಿ. ಬರೀ ಫಾರಿನ್ ಟ್ರಿಪ್ಪು ಊರೆಲ್ಲ ಸುತ್ಕೊಂಬರುವಂಥದ್ದು ಒಂದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಇಲ್ಲಿ 4 ಜನ ಮಂತ್ರಿಗಳವ್ರೆ. ಆ ಶೋಭಾ ಅಕ್ಕ ಎಲ್ಲಮ್ಮ, ನಿರ್ಮಲಾ ಅಕ್ಕ ಅವರೇ, ಶೋಭಾ ಅವರು ಎಲ್ಲ ಊರಲ್ಲವ್ರಾ? ಸರಿ, ಎಲ್ಲಿ ಮಲಿಕ ಎಲ್ಲಿ ಪಾಪ ಎಲ್ಲಿ ಹೊರಟಾಗವ್ರೋ ಗೊತ್ತಿಲ್ಲ. ಅವರು ಎಲ್ಲಿ ಯಾವ ಊರಲ್ಲವರು ಎಲ್ಲಿ ನಿದ್ದೆ ಮಾಡ್ತಾವ್ರೋ ಗೊತ್ತಿಲ್ಲ. ಬಟ್ ಯಾವುದಾದ್ರೂ ಹೆಣ ಬಿದ್ದರೆ ಪಟ್ಟಂತ ಬಂದ್ಬಿಡ್ತಾರೆ ಪಾಪ ಶೋಭಾ ಅವರು. ಬಂದು ಇಮ್ಮಿಡಿಯೇಟಾಗಿ ಪ್ರೆಸ್ ಮೀಟ್ ಮಾಡಿ ಸರ್ಕಾರನ ಬೈದು ಹೋಗುವಂಥರು. ಆಮೇಲೆ ಸೋಮಣ್ಣವ್ರವ್ರು ಇದ್ದಾರೆ, ಅವರು ಏನು ಕೇಳ್ಬಿಟ್ಟು ನೋಡಿ ಹಿಂಗೆ ಅಳ್ಳಾಡ್ಸ್ಕೊಂಡು ಇಡೀ ರಾಜ್ಯದಲ್ಲಿ ಪೂರ್ತಿ ಸುತ್ತಾವ್ರೆ. ದೇಶದಲ್ಲಿ ಎಲ್ಲೂ ಓದ್ತಾ ಇಲ್ಲ ಪಾಪ. ನಾನೂ ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ ನೋಡಿ ಅಲ್ಲಾರೋ ಒಬ್ಬರು ಬುಡ್ಬುಡ್ಕೆ ಬಾರಿಸ್ತಾವ್ರೆ. ಯಾರು? ಕುಮಾರಣ್ಣ ಅವರು. 65,000 ಕೋಟಿ ಬೆನಿಫಿಟ್ ಆಗೋಯ್ತಂತೆ ನಮ್ಮ ರಾಜ್ಯಕ್ಕೆ. ಅದೇನು ಯಾವುದು 65,000 ಕೋಟಿ ಹೇಳಿ ಸ್ವಾಮಿ ಅಂತಂದರೆ, ಆ ಡೆವಲ್ಯೂಷನ್ ಫಂಡ್ನ, ಆ ಫ್ಯಾಕ್ಟ್ರಿನ ಜಾಸ್ತಿ ಮಾಡೋದ್ರಿಂದ 65,000 ಕೋಟಿ. ಎಲ್ಲ ಕಮ್ಮಿ ಮಾಡಿಬಿಟ್ಟು 80,000 ಕೋಟಿ ಕಿತ್ಕೊಂಬಿಟ್ರಲ್ಲ ಸ್ವಾಮಿ 15ನೇ ಹಣಕಾಸಿನ ಆಯೋಗದಲ್ಲಿ. ಅದ್ರ ಬಗ್ಗೆ ಮಾತಾಡಿ. ನೀವು ಏನು ತಗೊಂಬಂದ್ರಿ, ಇಂಡಸ್ಟ್ರಿ ಬಗ್ಗೆ ಯಾವ ಇಂಡಸ್ಟ್ರಿ ತಗೊಂಬಂದ್ರಿ ಅಂತ ಕುಮಾರಸ್ವಾಮಿ ಅವ್ರ ಪಾಪ ಹೇಳಿ ದಿನ ಬೆಳಗ್ಗಿದ್ದು DK ಶಿವಕುಮಾರ್ನ, ಸಿದ್ದರಾಮಯ್ಯನವ್ರನ್ನ ಬೈಯುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಅಲ್ಲಿ ಏನು ಯಾವ ಒಂದು ಫೈಲ್ ಇವ್ರ ಹತ್ರ ಬರಲ್ವಂತೆ. ಅದಕ್ಕೋಸ್ಕರ ಬಂದು ಈಗ ರಾಜ್ಯದಲ್ಲಿ ಕುಂತ್ಬಿಟ್ಟು ಅವ್ರು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು ಅಂತ ಊರೆಲ್ಲ ಎಲ್ಲರ ಕೈಲೂ ಹೇಳಿಸ್ಕೊಂಡು ಬರೀ ಪ್ರೆಸ್ ಮೀಟ್ ಮಾಡ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಇದು ನಮ್ಮ ರಾಜ್ಯಕ್ಕೆ ಈ ಬಾರಿ ಕೊಟ್ಟಿರುವಂಥದ್ದು. ನೋಡಿ, ಈ ಥರ ಒಂದು 3 ನಾಮ ಇರುವಂಥ ಒಂದು ಚೊಂಬು ಮತ್ತು ಮಡಕೆ. ಇದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಚಿಪ್ ಕೊಟ್ಬಿಟ್ಟು ಬಿಟ್ಬಿಡು ನಮ್ಮನ್ನು ಅಷ್ಟೇ.